ಇವತ್ತು ನನಗೆ ತುಂಬ ಸಂತೋಷದ ದಿನ. ಯಾಕಂದರೆ ನಾನು ಅಕ್ಟೋಬರ್ ಮಂತಲ್ಲಿ ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಹೋಗುವಾಗ ಅಲ್ಲಿ ನಮಗೆ ಸ್ವಲ್ಪ ಟೈಮ್ ಎಲ್ಲ ಇತ್ತಂತ ನಾನು ಪೋತೀಸ್ ಅಂತ ಸ್ಯಾರಿ ಶಾಪ್ ಉಂಟು ಮೆಜೆಸ್ಟಿಕಲ್ಲಿ, ಅಲ್ಲಿ ನಾವು ಹೋಗುವಾಗ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದೆವು. ನಂತರ ಅವ್ರು ಹೇಳಿದರು, ಸ್ಯಾರಿ ಶಾಪ್ನವರು, ಶಿವರಾಜ್ ಕುಮಾರ್ ಇಲ್ಲಿಯ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್, ಅವರ ಬ್ಯಾನರ್ ಉಂಟು, ಅದರ ಒಟ್ಟಿಗೆ ಸೆಲ್ಫಿ ತೆಗೆದು ಕಳಿಸಿ ನಮ್ಮ ನಂಬರಿಗೆ. ಲಾಸ್ಟಿಗೆ ಕಂಟೆಸ್ಟ್ ವಿನ್ ಆದರೆ ನಾವು ಫೋನ್ ಮೂಲಕ ನಿಮಗೆ ತಿಳಿಸ್ತೇವೆ ಅಂತ. ಹಾಗೆ ನಾನು ಮೊದಲೇ ಸೆಲ್ಫಿ ತೆಗೆದಂದರೆ ನನಗೆ ತುಂಬ ಖುಷಿ. ಹಾಗಾಗಿ ನಾನು ತೆಗೆದೆ, ನನ್ನ ಒಟ್ಟಿಗೆ ನನ್ನ ಕಸಿನ್ ಇದ್ದರು, ಅವರು ತೆಗೆದರು, ಎಲ್ಲ ನಾವು ಕಳಿಸಿಕೊಟ್ಟೆವು. ಮತ್ತು 1 ತಿಂಗಳ ನಂತರ ಕಾಲ್ ಬಂತು, ನಿಮಗೆ ಸೆಲ್ಫಿ ಕಂಟೆಸ್ಟಲ್ಲಿ ಇದು ಪ್ರೈಸ್ ಬಂದಿದೆ ಅಂತ. ಖುಷಿ ಆಯಿತು. ಮೊದಲು ನಾನು ಎಣಿಸಿದ್ದೆ ಹೀಗೆ ಹೇಳ್ತಾ ಇದ್ದಾರೆ ಅಂತ. ಕಡೆಗೆ ಪುನಃ ನೆಕ್ಸ್ಟ್ ಸ್ವಲ್ಪ ದಿವಸ ಬಿಟ್ಟ ನಂತರ ಕಾಲ್ ಬಂತು, ಮಿಕ್ಸರ್ ಗ್ರೈಂಡರ್ ಬಂದಿದೆ ಅಂತ. ನೋಡಿ, ಒಳ್ಳೆ ಮಿಕ್ಸಿ ಸಿಕ್ಕಿದೆ. ಅದರಲ್ಲಿ ಬಾಕ್ಸಲ್ಲಿ ಪ್ರೈಸ್ ಉಂಟು 7500 ಅಂತ. ಇಕೋ ಪ್ಲಸ್ ಅಂತ ಉಂಟಲ್ಲ, ಪ್ರೀತಿ ಮಿಕ್ಸಿ. ಪೋತೀಸ್ನವರಿಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನನಗೆ ಸೀರೆ ತಕ್ಕೊಂಡದ್ದಕ್ಕೆ ಸೀರೆ ಫ್ರೀ ಆದಾಗೆ ಆಯಿತು. ಹಾಗೆ ಬ್ಯಾಂಗ್ಳೂರಿಗೆ ತರಲಿಕ್ಕೆ ಹೋಗಲಿಕ್ಕೆ ಭಾರೀ ಕಷ್ಟ ಉಂಟು ಇಲ್ಲಿಂದ ಒಂದು ಮಿಕ್ಸಿ ತರುವುದಕ್ಕೋಸ್ಕರ. ಇಷ್ಟು ಒಳ್ಳೆ ಮಿಕ್ಸಿ ಸಿಗ್ತದಂತಾದರೆ ಹೋಗ್ಬೋದಿತ್ತು ಕಾಣಬೇಕು, ಆದರೂ ಅದೆಲ್ಲ ಆಗುವಂಥದ್ದಲ್ಲ. ಹಾಗೆ ನಾನು ಯಾರು ನಮ್ಮದು ಹತ್ತಿರ ರಿಲೇಟಿವ್ಸ್ ಇದ್ದಾರೆ ಎಲ್ಲ ನೋಡಿದರು, ಎಲ್ಲರಿಗೂ ಏನು ಹತ್ತಿರ ಏನೂ ಇಲ್ಲ, ಎಲ್ಲ ದೂರವೇ. ಕಡೆಗೆ ನಾನು ಒಂದು ಇದು ಮಾಡಿದೆ, ಎಂಥ ಮಗ ಸ್ವಿಗ್ಗಿಯವರನ್ನೊಂದು ಕಳಿಸುವ ಏರ್ಪಾಡು ಮಾಡಿದ. ಅದು ಆಗೋದಿಲ್ಲ, ನೀವೇ ಬರಬೇಕಂತ ಹೇಳಿದರು. ನೀವು ಅಥವಾ ನಿಮ್ಮ ಕಸಿನ್ಸ್ ಯಾರಾದರೂ ಬಂದರೆ ಆಗ್ತದೆ ಅಂತ. ಎಂತ ಮಾಡೋದು, ಯಾರನ್ನು ಹುಡುಕುವುದು? ಕಡೆಗೆ ಈಗ ನನ್ನ ಮಗ ಇದ್ದಾನಲ್ಲ, ಅಲ್ಲಿ ನಿಂತು ವಿಡಿಯೋ ತೆಗೆಯುವಾಗ ಉಪದ್ರ ಮಾಡ್ತಾ ಇದ್ದಾನೆ. ಅವನು ಹಾಗೆ ಮಾಡೋದು, ಯಾವಾಗ ನೋಡಿದ್ರು ಉಂಟಲ್ಲ, ನನಗೆ ಡಿಸ್ಟರ್ಬೆನ್ಸ್ ಮಾಡೋದು ಭಾರಿ ಕಷ್ಟ. ಅವನು ಹೊರಗೆ ಇರುವಾಗ ಮಾಡಬೇಕಂತ ನಾನು ಎಣಿಸೋದು ಈ ವಿಡಿಯೋ ಎಲ್ಲ. ಅವನು ಹೇಗೂ ವಿಡಿಯೋ ಶೂಟ್ ಮಾಡೋದಿಲ್ಲ, ನಾನು ಮಾಡುವಾಗ ಸೆಲ್ಫಿ ಮಾಡುವಾಗ ಸಮೇತ ಉಪದ್ರ ಮಾಡ್ತಾನೆ. ಎಂತ ಮಾಡೋದು ಹೇಳಿ, ನೀವೇ ಹೇಳಿ, ಇದಕ್ಕೊಂದು ಪರಿಹಾರ. ನಮ್ಮ ಮಾದೇವಿ ಆದರೆ ತೆಗೀತಿದ್ಲು ವಿಡಿಯೋ, ಅಲ್ಲ ಮಾದೇವಿ? ಅವಳು ಚಂದ ಮಾಡಿ ತೆಗಿತಾಳೆ. ಆದರೂ ಸಹ ಅಮ್ಮನಿಗೆ ಕೈ ನಡುಗ್ತದೆ, ಇಲ್ಲದಿದ್ದರೆ ಅಮ್ಮ ಆದರೂ ಮುಂಚೆ ಆದರೂ ಅಮ್ಮ ಚಂದ ಮಾಡಿ ತೆಗೀತಿದ್ರು. ಈಗ ನೋಡಿ ಮಿಕ್ಸಿಯ ಬಾಕ್ಸ್ ಎಷ್ಟು ಚಂದ ಉಂಟು ನೋಡಿ, ನನಗೆ ಅಂತೂ ಭಾರೀ ಖುಷಿ. ಆದರೂ ಅದರಲ್ಲೂ ಒಂದು ಬೇಜಾರು ಏನಾಯ್ತಂದರೆ ಮಿಕ್ಸಿಯ ವಿಷಯದಲ್ಲಿ, ಮೊನ್ನೆ 2 ಮಿಕ್ಸಿ ಅಲ್ಲ ಮಾದೇವಿ, 2 ಮಿಕ್ಸಿ ಹೊಸತು ತಂದಾಯಿತು ಮಾತ್ರ. ನೋಡಿ, ಇಲ್ಲಿ ಒಂದು ಮಿಕ್ಸಿ ಉಂಟು, ಇದು ತಂದಾಯಿತು ಮಾತ್ರ. ಎಂತ ಮಾಡೋದು, ಮಗನ ಫ್ಲ್ಯಾಟಿಗೆ ಒಂದು ಹೊಸತು ತಂದಾಯಿತು. ಇದು ನಿಜವಾಗಿ ಒಳ್ಳೆಯದಿತ್ತು. ಇನ್ನು ಹೌದು, ಇದು ಒಳ್ಳೆಯದುಂಟಲ್ವಾ? ನೋಡು, ಜ್ಯೂಸ್ ಮಾಡುವಂಥದ್ದು ಎಲ್ಲ ಉಂಟು ಇದರಲ್ಲಿ. ನಮ್ಮ ಮಾದೇವಿಗೂ ಖುಷಿಯಾಗಿದೆ ಅಲ್ಲ ಮಾದೇವಿ? ನೋಡಿ, ಇಲ್ಲಿ ನೋಡು, ಇಲ್ಲಿ ನೋಡ, ಒಳ್ಳೆದುಂಟಾ? 4 ಉಂಟು. ಈಗ ಒಂದು ಗ್ಲಾಸ್ ಜ್ಯೂಸ್ ಮಾಡಿತಾ ನೋಡುವ. ಹಾಂ, ಹೌದಾ? ಅದೇ ಈಗ ಬೇಜಾರದು. ಎಂತ ಅಂದರೆ 2 ಹೊಸತ್ತು ಬಂದಾಗಿದೆ. ಹಾಗೆ ಈಗ ಎಲ್ಲಕ್ಕಿಂತ ಪೋತೀಸ್ನವರಿಗೆ ಥ್ಯಾಂಕ್ಸ್. ಅದೆಲ್ಲಕ್ಕಿಂತಲೂ ದೊಡ್ಡ ಸಂತೋಷದ ವಿಷಯವೆಂದರೆ, ನಮ್ಮ ರಂಜನಿ ಅಂತ ಇದ್ದಾಳೆ ಬ್ಯಾಂಗ್ಳೂರಲ್ಲಿ, ನಮ್ಮ ರಿಲೇಟಿವ್ ಮೊನ್ನೆ ಅವಳು ನಮ್ಮ ಮದುವೆಗೆ ಬಂದು ಹೋದದ್ದು ಮಾತ್ರ, ಮಗನ ಮದುವೆಗೆ. ಅವಳ ಹತ್ರ ಒಂದು ಕೇಳಿದೆ, ನಿನಗೆ ತಂದು ಕೊಡಲಿಕ್ಕೆ ಆಗ್ತದಾ ಅಂತ. ಖಂಡಿತ ತರ್ತೇನೆ, ನೀವೆಂತ ವರಿ ಮಾಡಬೇಡಿ, ನಾನು ಮೆಟ್ರೋದಲ್ಲಿ ಹೋಗಿ ತರ್ತೇನೆ ಅಂತ ಹೇಳಿದ್ದೆ. ಅವಳಿಗೆ ಪಾಪ ದೂರ ಇತ್ತು, ಆದರೂ ಅವಳು ತಂದು ಬಸ್ಸಿನಲ್ಲಿ ಹಾಕಿ ಕಳಿಸಿದ್ದಾಳೆ. ಈಗ ನನಗೆ ಇವರು ತಂದು ಕೊಟ್ಟರು, ನಮ್ಮ ಸ್ವಿಗ್ಗಿಯವರು. ಹಾಗೆ ಇಷ್ಟೆಲ್ಲ ಒಂದು ಮಿಕ್ಸಿಯ ಕಥೆ ಆಯಿತು. ಭಾರಿ ಸಂತೋಷ. ಮಾತ್ರ ಈ ಮಿಕ್ಸಿ ಇನ್ನೂ
ಇನ್ನೊಬ್ಬ ಮಗನ ಹೊಸ ಫ್ಲ್ಯಾಟ್ ಮಾಡಿದರೆ ಆವಾಗಕ್ಕೆ ಆದೀತು. ನಮಸ್ತೆ, ಬಾಯ್ ಎಲ್ರಿಗೂ.